ಇಜ್ಜಿ ಊಟ ಭರ್ಜರಿ ಆತ. ಅಲ್ಲ, ನಾನೊಂದು ಕೇಳ್ತೀನಿ. ನಾನು ನೀನು ದುಡಿದ್ರೂ ಈ ನಮ್ನಿ ಮನ್ಯಾಗ ಸಂತಿ ಸಾಮಾನು, ಆ ಮೀನು ಮಟನ್ನು ಇದೆಲ್ಲ ಸಾಧ್ಯನೇ ಇಲ್ಲ. ಓಕೆ, ನಾವ್ಯಾವ ತಿಂತಿದ್ವಿ ಅನ್ನನ? ನವಣಕ್ಕಿ ಅನ್ನ ಮಾಡ್ಕೊಂಡು ತಿಂತಿದ್ವಿ, ಇಲ್ಲ ಅವ್ರವ್ರ ಮನ್ಯಾಗ ಅನ್ನ ಹಾಸ್ಕೊಂಬಂದು ತಿಂತಿದ್ವಿ. ಅಂತ ನಮ್ಮ ಮನ್ಯಾಗ ಅದು ಬಾಸುಮತಿ ವಾಸನೆನು ವಾ ಮಾಡಿದ್ರೆ ಊರೆಲ್ಲ ಗಮ್ಮನತ್ತ. ಶ್ರೀಮಂತರ ಮನೆ ಮಾಡತ್ತಲ್ಲಿ ಅದು. ನಮ್ಮ ಮನೆ ಮಾಡ್ಕೊಂಡು ತಿಂತೀವಿ ಅಂದ್ರೆ ಏನದು ರೊಕ್ಕ ಎಲ್ಲಿಂದ ಬರ್ತೀವಿ ಇಷ್ಟು ರೊಕ್ಕ? ನನಗೆ ಯಾಕ ನೀನು ಎಲ್ಲಿಂದ ತರ್ತಿ ಅಂತೀರಿ ಹೇಳು ಒಟ್ಟು. ಕರೆದು ಅಳಿಯಾಗ ಹೆಣ್ಣು ಕೊಟ್ರ ಅಳಿಯಾಗ ಮಲ್ರೋಗ್ ಬಂದಿತ್ತಂತ. ಹಂಗ ನನ್ನ ಗಂಡ ಚಂದೆ ಉಂಡು ತಿಂದು ಗಟ್ಮಟ್ಟೆ ಚಂದ ಇರಲ್ಲ ಅಂತ ಅಂದ್ ಎಷ್ಟೆಲ್ಲ ಕಷ್ಟಪಟ್ಟು ನಿನ್ ಮ್ಯಾಗ ಎಷ್ಟು ಪ್ರೀತಿ ಮಾಡಿ ನಾನು ಇಷ್ಟೆಲ್ಲ ಮಾಡಿ ತಿನ್ನಿಸ್ತೀನಿ. ಮತ್ತ ಅದ್ರಾಗ ಅದ್ ಯಾಕೆ ಬಂತು, ಅದೆಲ್ಲಿ ಬಂತು, ಇದೆಲ್ಲಿ ಬಂತು, ಎಲ್ಲಿಂದ ಹೊಟ್ಟು ತಂದು ತಿನ್ನಕ್ಕ ಹಾಕಿನಿಲ್ಲ, ತಿನ್ಸು ಹೋಗ್ಬಿಡ್ದ ಕೆಲ್ಸಕ್ಕೆ. ಅಲ್ಲ, ನೀ ಇಷ್ಟು ರೊಕ್ಕ ದುಡಿತೀಯ? ನಾನು ಎಷ್ಟು ದುಡಿತೀನೋ, ಎಷ್ಟು ಕೂಡಿಟ್ಟಿರ್ತೀನೋ, ಎಷ್ಟೋ ನಿನ್ನ ಹೊಟ್ಟೆ ಮಾಡಿ ಹಾಕ್ತೀನಿ ಅಂದ್ರೆ ತಿಂದು ಹೋಗ್ಬೇಕಪ್ಪ. ನಿನ್ಸಲು ನಾನು ಅಷ್ಟೆಲ್ಲ ಪ್ರೀತಿಲಿಂತ ಕಷ್ಟಪಡ್ತೀನಿ, ನೋಡ್ರಿ ಹಿಂಗಂತ್ಯಪ್ಪ. ಆತ ನನ್ನೇತಿ ಬಂಗಾರ, ನನ್ನೇತಿ ಚಿನ್ನ. ಅದ್ ಕೆಲ್ಸಕ್ಕೆ ಬರ್ಲ ಹೋಗ್ಬಾ ಅಂದ್ರು. ಮೀನ ಮಟನ್ನು ಎಲ್ಲಿಂದ ಬರ್ತಿದ್ದಿತ್ತಿಗೆ ಅಷ್ಟು ಕಾಸ್ಟ್ಲಿ ಇದು? ಅಲ್ಲ ಮತ್ತೆ ನಿಂತ ನನ್ ಗಂಡ ಮತ್ತೆಂತೆಲ್ಲ ಹುಳ ಬಂತಪ್ಪ ಇಟ್ಟಗ. ಅಲ್ಲ ವಿಜ್ಜಿ, ಮೀನ ಮಟನ್ನು ಭಾರಿ ತುಟ್ಟಿಲ್ಲೇ. ಅದ್ರಾಗ ಒಂದ್ ನಮ್ನಿ ಮೀನದ್ ಮಾಡಿದ್ ನೀನು. ಎಲ್ಲಾ ನಮ್ನಿ ಮೀನದ ಐಟಮ್, ಎಲ್ಲಾ ನಮ್ನಿ ಅದಾವ ಮೀನ. ಬಾಂಗ್ಡಿ ಮೀನ್ ಅದಾವು, ಅವು ಇದ್ರ ಸಣ್ಣ ಮೀನ್ ಅದಾವು, ಎದ್ರ ಮೀನ್ ಅದಾವು, ಮತ್ತು ಮಟನ್ ಬೇರೆ. ಅಲ್ಲೇ ಇಷ್ಟಕ್ಕೊಂದ ನಮ್ಮ ಮನ್ಯಾಗ 2 ದಿವಸಕ್ಕೊಮ್ಮೆ ಮಾಡೇ ಮಾಡ್ತಿ ಹಂಗ ನೀನು? ತುಸ ಪಸ ರೊಕ್ಕ ಬೇಕನ್ ಅಂತ ದೊಡ್ಡ ದೊಡ್ಡ ಶ್ರೀಮಂತರ ತಿನ್ನಕ್ಕೆ ಏನ್ ಬಂದು ನೋಡ್ತಾರೆ ಇಷ್ಟು ರೊಕ್ಕ ಖರ್ಚು ಮಾಡಿ. ನೀನು ದಿನ ಮಾಡಿ ಹಾಕ್ತೀವ. ಎಲ್ಲಿಂದ ಬರ್ತೈತಿ ಇಷ್ಟು ರೊಕ್ಕ ನಿನಗ? ಏ ಮರೆಯ ಎಲ್ಲಿಂದನೇ ಬರಲ್ಲಯ್ಯಪ್ಪ, ನಾನ್ ದುಡ್ದು ತಗೊಂಬಂದದ್ದು ಅದು. ಸುಮ್ಮನೆ ಹೋ ತಿಂದಿಲ್ಲ, ಹೋ ಸುಮ್ಮನೆ. ಇಲ್ಲ, ನೀನು ಯಾಕ ದಾರಿಗಿರಿ ತಪ್ಪಿ ಅಂದೆ ನೀನು? ಅಲ್ಲೇ ನಾನು ನಿನಗೇನು ಕಮ್ಮಿ ಮಾಡೇ ಇಲ್ಲಲ್ಲಿ. ಒಟ್ಟಿಗೆ ಬಟ್ಟಿಗೆ ಹರಕ್ಲಿದ್ರು, ಪ್ರೀತಿಗೆ ಮಾತ್ರ ಕಮ್ಮಿ ಮಾಡಿಲ್ಲ. ನಿನ್ ಮ್ಯಾಗ ಅಟ್ ಜೀವದಿ ನಾನು. ನೀ ನನಗೇನಾರು ಮೋಸ ಮಾಡಕತ್ತೀಯ? ಅದಕ್ಕೆ ಇಷ್ಟು ರೊಕ್ಕ ಬರತ್ತವ. ಅಯ್ಯೋ ದೇವ್ರೇ, ಅಬ್ಬ ನಾನು ಏಂತ ನನಗೆ ಬಯಸ್ ಮೋಸ ಮಾಡತ್ತಾ ಬೆನ್ನಿ ಚೂರಿ ಹಾಕತ್ತ. ಅದಕ್ಕೆ ಐಕಿ ಅಂತ ಇಷ್ಟು ರೊಕ್ಕ ಬರಕತ್ತು. ಇಲ್ಲಾಂದ್ರೆ ಹಗ್ಲಿ ರಾತ್ರಿ ಮಕ್ಕಳ ನೀರು ಇಳಿಸ್ಬಿಟ್ಟು ದುಡಿದ್ರೂ ಸತ್ಯಕ್ಕೆ ಇಷ್ಟು ರೊಕ್ಕ ಬರಂಗಿಲ್ಲ. ಹೌದು, ಕರೆ ಹೇಳಲೇ. ಇಲ್ಲಾಂದ್ರೆ ನೀನು ಕೊಡ್ಲಿ ತೊಗೊಂಡು ಕೊಚ್ಚಿ ಹಾಕ್ಬಿಡ್ತೀನಿ ನೀನು. ಮತ್ತಿಲ್ಲೋಡ, ಬರ್ರೋ ಯಪ್ಪ ಬರ್ರೋ, ನಾನು ಏಂತ ನನ್ನ ಮೋಸ ಮಾಡತ್ತ ಬರ್ರೋ. ಅಯ್ಯೋ ಬಾಯಿ ಮುಚ್ಚ ನಿನ್ನ ಬಾಯ. ಮತ್ತೆ ಇಲ್ಲೋಡು, ಯಾರು ಕೇಳಿಸ್ಕೊಂಡ್ರೆ ಕರೆ ಅಂತ ಅನ್ಕೊಂಡು ನಿಂತ್ಕೊಂಡಾರ. ಗಂಡನ ನಿಂತ್ಕೊಂಡು ಹಿಂಗ ಹದಿ ಬಿದ್ದ ನಿಂತ್ಕೊಂಡು ರಂಪ ಮಾಡಿ ಮರ್ಯಾದೆ ಇರ್ತ. ಬಾಯಿ ಮುಚ್ಚ. ಮತ್ತೆ ಕರೆ ಹೇಳ, ಎಲ್ಲಿಂದ ಬರ್ತೀವಿ ಇಷ್ಟಕ್ಕೊಂದು ರೊಕ್ಕ ಇಷ್ಟಕ್ಕೊಂದು ಎಲ್ಲ ನಿನಗೆ? ಏನ 1 ದಿವಸ ಚಂದ 2 ದಿವಸ ಚಂದ ಏನೋ ಕೂಡ್ಸಿಟ್ಟಿಲ್ಲ, ಏನೋ ಒಂದು ಇಸ್ಕೊಂಬಂದ್ಲ ಅಂತ ಮಾಡ್ಕೊಂಡು ಸುಮ್ಮನಾಗಿದ್ದೆ. ನೀನು ದಿನ ಬರ್ತಿ ಹಿಂಗಂದ್ರೆ ಯಾವ ಮನುಷ್ಯ ಇದ್ದತ್ತು ಸತ್ಯಕ್ಕೆ ಇಷ್ಟ ಆಗಂಗಿಲ್ಲ. ನೀನೆಲ್ಲ ದಾರಿನ ತಪ್ಪಿ ಅನ್ಸತೈತಿ. ಕರೆ ಹೇಳಕ್ಕೆ ಇಲ್ಲ ಅಂದ್ರೆ ಮತ್ತೆ ಇಲ್ಲೋಡು, ಇಲ್ಲೇ ಕೊಚ್ಚಿ ಇಲ್ಲೇ ಹೋಗಿ ಉಗ್ಗಿ ಬಿಡ್ತೀನಿ ಮತ್ತೆ. ಅಯ್ಯೋ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ, ನೀವ್ ಹೇಳಂಗ ಮಾಡ್ಬಿಟ್ಟಿ ನೋಡಿ ನಾನು. ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಹಂಗಿದ್ರ ಅಬ್ಬ ಅಂದ್ರೆ ನೀ ಮಾಡಕತ್ತಿದ್ದ ಅಲ್ಲಿ ಕಟ್ಟಿಗಿರಿನ ಹಂಗಿದ್ರ ನನಗೆ ದ್ರೋಹ ಮಾಡಿ, ನನಗೆ ಮೋಸ ಮಾಡಿ ಈ ನಮ್ನಿ ಮಾಡಕತ್ತೀಯ ನೀನು ಅಂದ್ರೆ ನೀನು ಒಪ್ಕೊಳ್ಳೋದಿಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನಾನು ಏಂತ ನನಗೆ ಮೋಸ ಮಾಡ್ತಾಳೆ ಯವ್ವ. ನಿನ್ನ ಗಂಡನ ಭಾಂಡ್ಯ ಬಾಡ್ಯ ಬಾಯಿ ಮುಚ್ಚ ನಿನ. ಕರೆ ಹೋದಲ್ ಮತ್ತೆ? ನೀ ಅನ್ಕೊಳ್ಳೋದ್ ಕರೆ ಅಲ್ಲ, ನೀ ಅನ್ಕೊಳ್ಳೋದು ಅಲ್ಲ. ನಾನ್ ಬೇರೆ ಇತ್ತು. ಹೇಳ್ಬೇಕು ಹೇಳ್ಬಾರ್ದಂತ ಸುಮ್ಮನೆ ಇದ್ದೆ. ನೋಡು ಹೇಳ್ತೀನಿ, ನೀ ಯಾರ ಮುಂದೆ ಹೇಳ್ಬಾರ್ದು ನೋಡ. ಯಾರ ಮುಂದೆ ಹೇಳ್ಬಾರ್ದ ಅಂದ್ರೆ? ನಾನು ಗಂಡಸ್ಲೆ ಗುಣಮಗ ಏನ್ತೀನಿ ಏನ್ ಬೇಕಾದ್ ಮಾಡಿದ್ರು ನಾನು ನಿನ್ನ ನೋಡ್ಕೊಂಡು ಮುಚ್ಕೊಂಡು ಸುಂದಿರ್ಬೇಕನ? ನಾನ್ಯಾಕ? ನಾನು ಆಗಲ್ಲ ನೋಡ. ಎಲ್ಲರಿಗೂ ಹೇಳಿ ನಿನ್ ಮತ್ತೆ ತವ್ರ ಮನೆಗೆ ಓಡಿಸ್ಬಿಡ್ತೀನಿ. ಅಯ್ಯೇ ಗಂಡಸ ಊರ್ ಗಂಡಸ ಕಂಡಿಲ್ಲ ನೀನ್ ಗಂಡಸ್ತಾನೆ ತವ್ರ ಮನೆಗೆ ಓಡಿಸ್ತಾನ ತವ್ರ ಮನೆಗೆ. ನಾ ಹೇಳೋದ್ ಅರ್ಥ ಮಾಡ್ಕೊರ. ಎದಕ್ಕ ಮುಂದೆ ಮಾತಾಡ್ತಿದ್ಯಾ ಅಂತದ ನನ್ ವಿಚಾರ ಅಲ್ಲ, ಬೇರೆದಾರ ವಿಚಾರದು. ಸೊ ಬೇರೆ ತನಕ ಪುರ್ಸತ್ತಿ ಮಾಡ್ತಿಲ್ಲ. ಹೇಳ, ಅದೇನ್ ಬರಬರ ಹೇಳ. ಎದಕ್ಕೆ ಅಂತ ಬರಕತ್ತಿ? ಈ ನಮ್ನಿ ನುಳ್ಕೊಂತ ನಾಚ್ಕೊಂತ ಅಲ್ಕಿಸ್ಕೊಂತ ಎದಕ್ಕ ಉಪಯೋಗ ಕೊಡ್ಬೇಕಂತ ಮಾಡಿ ಏನೋ ಈ ಇಂಥವೆಲ್ಲ ನಾಟಕ ಮಾಡ್ತಾನ ಮಾಡಿ ನನ್ನ ಏನಾರ ಬಿಟ್ಟಿಗೆ ಹೋಗ್ಬೇಕಂದ್ರೆ ಇಲ್ಲ. ಯಾವ ಉಪ ಬೇಡ, ನಿಂದ ಏನೋ ಬೇಡ, ಅಲ್ಲೇ ಇಟ್ಕೋ. ನನಗೆ ಸತ್ಯ ಏನಂತ ಗೊತ್ತಾಗಬೇಕಷ್ಟೇ. ಅಯ್ಯೋ ನಿನಗೆ ಒಪ್ಪ ಕೊಡಕ್ಕಲ್ಲ ಯಪ್ಪ, ಒಂದ್ ವಿಚಾರ ಹೇಳ್ಬೇಕಾಗೈತಿ. ಸ್ವಲ್ಪ ಅವ್ರವ್ರ ಕಿವಿ ಬೀಳಬಾರ್ದದು. ನಿನ್ ಕಿವಿಗಾಟ ಹೇಳ್ತೀನಿ, ಸ್ವಲ್ಪ ಅದಕ್ಕೆ ಕಿವಿ ಕೊಡು. ಹೌದಾ? ಹೇಳು. ಸುಳಿ ಮಗಂದೆ. ನೀನು ಭಾರಿ ಅದಿಯಾಲೆ ಯವ್ವ. ಅಂದ್ರ ಈ ಬೆಂಕಿ ಚಳಿ ಕಳ್ಸ್ಕೊಳ್ಳೋದು ಅಂತಾರಲ್ಲ, ನಿನ್ ನೋಡ್ಲೆ. ಅಲ್ಲ ಆದ್ರೂ ತಪ್ಪಲ್ಲ ಅನ್ಲೆ. ಸಾಕ್ ಬಿಡ್ಲಿ, ಎಷ್ಟಾವ್ ನಮ್ನಿ ಅಜ್ಜ ತಿಂತಿ. ಸುಮ್ನಿರಿ. ಅಲ್ಲ ಎಷ್ಟು ಬದ್ಮಾಸಿದ್ದಾರೆ ಇಬ್ರು. ಕಟ್ಕೊಂಡಕ್ಕೆ ಏನ್ ಬಂಗಾರದಂಗದ ಹೆಂಡತಿ ಬಿಟ್ಟು ಇನ್ನು ಬೇಕಿಬೇಕು. ಇವಂಗ ಈಕಿಗೆ ಬಂಗಾರದಂಗ ದುಡ್ಡು ತಂದು ಹಾಕ ಗಂಡದನ್ನ ಚಂದ ಇಟ್ಕೊಂಡು ಇದ್ದು ಸಂಸಾರ ಮಾಡೋದ್ ಬಿಟ್ಟು ಇನ್ನ ಬದ್ಬೇಕಂತ ಈಕಿಗೆ. ಅದು ಹೋಗಿ ಅಲ್ರಿ,
ನನ್ನ ಗೆಳತಿಗೆ ದ್ರೋಹ ಆಗತ್ತಂದ್ರೆ ನಾ ಸುಮ್ಬಿಡ್ತೀನಿ ನಾನು ಎಲ್ಲಾರ ಇಲ್ಲ ಇಲ್ಲ ಅದಕ್ಕ ಬೇಸಿ ಇನ್ನೊಮ್ಮೆ ಜನ್ಮದಾಗ ಇಂಥ ತಪ್ಪು ಕೆಲಸ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲದ ಮಾತು ಹಂಗ ಮಾಡ್ತೀನಿ ನೋಡೋರಿಗೆ. ಮಾಡ್ ಏನ್ ಮಾಡ್ತೀಯ ಮಾಡ್. ಇವತ್ತು ಮನ್ಸು ನೀರಾಳತ್ಲೇವ್ ನೋವು ನನಗ ಒಂದು ಕ್ಷಣದಾಗ ಈ ಬೋತಿಲಾಗ ತಲೆ ತುಂಬ ನೀರು ಇಳಕತ್ಬಿಟ್ಟು ನೋಡು. ಇನ್ನೊಂದು ಚೂರತ್ತಾಗಿತ್ತಂದ್ರೆ ಮತ್ತೆ ಕೊಟ್ಟಿಗಳು ಹುಡುಕ್ಯಾರ ಬಿಡ್ತಿದ್ದೆ, ಮತ್ತೆ ನಾನೇನು ಬಿಡ್ತಿದ್ದಿಲ್ಲ. ನೋಡಮ್ ನೀ ಸಿಟ್ಟು ನೆಟ್ಟಿಗೆ ಗೊತ್ತಾನ ಮತ್ತೆ ಈಗ ಹೇಳ್ದಲ್ಲ ಇವಾಗ ಖುಷಿ ಆಯ್ತು. ಜಿಕ್ಕಂತ ಹೊಲಕಕ್ಕೆ ಗಂಡ ಮಂಡ ಊರ್ ಮಂಡ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನನ್ನ ಮಗು ಅನ್ಮನ್ ಪಡ್ತೀಯಲ್ಲ ನೀನು. ರಾತ್ರಿ ಬಾ ಮಾಡ್ತೀನಿ. ಮತ್ತೆ ಚಿನ್ನ ಬಂಗಾರ ರಾತ್ರಿ ಹಂಗೆಲ್ಲ ಮಾಡಬಾರ್ದೆ. ಏನ ತಿಳಿಲಾರ್ದ ಮತ್ತ ನನ್ನ ಜಾಗದಾಗ ವಿಚಾರ ನೋಡು. ಯಾರಿಗಾದ್ರೂ ಹಿಂಗ ಅನಿಸ್ತಿಲ್ಲ. ಈ ಸತ್ಯ ಹೋದಿ ನಂಗೆ ಗೊತ್ತಾಯ್ತು. ಗಂಡ ಹೆಂಡತಿ ನೋಡು ಏನು ಮುಚ್ಚಿಟ್ಕೋಬಾರ್ದು. ಮುಚ್ಚಿಟ್ಕೊಂಡು ಹಿಂಗೆ ಹಾಕವ್ ನೋಡು. ಈಗ ನೋಡ್ ನಿನ್ನ ಮ್ಯಾತ ತಿಳುವಳಿಕೆ ಬಂತಿಲ್ಲ, ಹೇಳ್ದಿ ಎಲ್ಲ ಕರೆಕ್ಟ್ ಆಗ್ತಿಲ್ಲ. ಹಂಗ ಅದಕ್ಕೆ ಇಬ್ಬರು ನೋಡು ಏನೋ ಗುಟ್ಟಿರ್ಬಾರ್ದು. ಆಯ್ತು ಈಗ ಹೇಳಿದಿಲ್ಲ ಸಮಾಧಾನ ಆಯ್ತು. ಬರ್ಲ್ಯಾ ಓರ್ ಓಬರ್ ಊಟ ಆತು. ಗಂಡ ಕೆಲ್ಸಕ್ಕೆ ಹೋಗಿ ಬಂದೆ. ಮಸ್ತ್ ಜಗ್ಗಿ ಉಂಡ್ಬಿಟ್ಟಿನಿ. ಹೊಟ್ಟೆ ಕರಗ್ಬೇಕಂದ್ರೆ ಒಂದಿಷ್ಟು ರೌಂಡ್ ಊರಾಗ ಓಣ್ಯಾಗ ಯಾರ ಜಾಡ ಆಡ್ಕೊಂತಾರ ಎಲ್ಲ ಬೆಂಡ್ಲಾಡ್ದು ಒಂಚೂರು ನೋಡಿ. ಏನ ನಿನ್ನೆ ಲಕ್ಷ್ಮಕ್ಕರತ್ತಿ ಏನ ಆ ಕಡೆ ಹೋಗೋದ್ಲು ಹುಡುಕೊಂತ ಕೆರೆ ದಂಡಿ ಮೇಲೆ ಮೊಮ್ಮಗನ್ನ ಏನ್ ಮಾಡ್ಯಾನಂತ ಕಿತ್ತಾಪತಿ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡ್ರೆ ಬರ್ಲೇನೆ. ಹೌದೌದು ಹಂಗ ಮಾಡ್ತೀನಿ ತಡಿ. ಅರೇ ನಮ್ದಕ್ಕೆ ಕಥನ ಮಾಡ್ಲಿಲ್ಲ ಅಂದ್ರೆ ಕೈದು ಕಡಿತಾ ಐತಿ ಬಕ ಅಂತ. ವಾ ದೇವ್ರಿ ಏನು ಕಥನ ಮಾಡ್ಲಿ ಯಾರು ನಮ್ಗೆ ಕಥನ ಮಾಡಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಎಲ್ಲರೂ ಮುಚ್ಕೊಂಡು ಹೋಗ್ತಾರೆ. ಏನು ಕಥನ ಮಾಡ್ಲಿ. ಅರೇ ಡಕ್ಕಗಳು ನಮ್ಗೆ ಎಷ್ಟು ದಿವಸ ಆಯ್ತು ಈ ಡಕ್ಕು ತಿಂದು. ಬಾತುಕೋಳಿ ಎಂತ ರುಚಿ ಇರ್ತಾವ. ಹಂಗೆ ಫ್ರೈ ಮಾಡ್ಕೊಂಡು ತಿನ್ಬಿಟ್ರೆ ಮಸ್ತ್ ಮಜಾಗೆ ಇರುತ್ತೆ. ಇವೆರಡು ಮುಂದ್ಕೆ ಇದಾವೆ, ಮಂದಿ ನೋಡ್ತಾರೆ. ಅಲ್ಲಿ ಹಿಂದಕ್ಕೆ ಒಂದು ಐತಿ ಗಿಡದ ಸಂದೆಗೆ ಎಂತ ತುಂಬ್ಕೆ ಐತಿ ಅದು. ಯಮ್ಮ ಇವತ್ತು ಅದನ್ನ ಏನಾದ್ರೂ ನಾವು ಮಾಡಿದ್ರೆ 3 ಪತ್ತ ಕೂತ್ಕೊಂತಿದ್ರೆ ಮುಗಿಯಂಗಿಲ್ಲ. ಮಾಡೋದೇ ಸೈ. ಡಕ್ಕು ನಾವು ಬರ್ತಾ ಇದ್ದೀವಿ. ಅರೇ ಇವ್ರದ್ದು ಮನೆಯಲ್ಲಿ ಜೋಪಾನ ಮಾಡಿದ್ದಾರೆ. ನಮ್ ಹುಷಾರಾಗಿ ತಗೊಂಡು ಬರ್ಬೇಕು. ಇವ್ರದ್ದು ಮನೇಲಿ ಇಲ್ಲ, ಆಗ್ಲಾ ಹಾಕೈತಿ. ನಾವು ಒಯ್ಯೋಕೆ ಇವಾಗ ಸರಿಯಾದ ಟೈಮು. ಇಲ್ಲಿ ಕುಂತಿದೆ. ಬಾತ್ಕೊಳ್ಳಿ ಮಸ್ತ್ಗೆ ಐತಿ ಇದು. ಅರೆ ಚುಪ್ಪೆ, ನಿಮ್ದಕ್ಕೆ ಎಷ್ಟು ಗಲಾಟೆ ಮಾಡ್ತೀರಿ. ಬರೀ ನಿಮ್ದಕ್ಕೆ ನಾವು ಹಂಚಿನ ಮೇಗಿಟ್ಟು ಪ್ರೈಗೆ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಲ್ಲೇ ಹರೀಶ, ಏನ್ಲೇ ನಿಮ್ಮಮ್ಮ ಹುಡುಕೊಂಡಿಲ್ಲ ಅವ್ರಿಗೂ ಬಂದಾಳಲ್ಲೇ. ಇವ್ರ ಅಮ್ಮಗ ಮೊಮ್ಮಗೊಂಡ ಸಾಚೆ ನಾವೆಲ್ಲ ಒಂದ್ ಬೆಂಡ್ಲೆದ್ದವ್ರು ಒಂಥರ ಏನೆಲ್ಲ ನಮ್ಗ ಚಟದವು. ನಾವು ನಿನ್ನ ಕೆಡಿಸ್ಬಿಟ್ಟಿವಿ ನೋಡು. ಪಾಪ ನಮ್ಮನ್ನ ಹೆಂಗ್ ಬೈತಾಳ ಅಂದ್ರ ನೀವ ಕೆಟ್ಟರು ನನ್ನ ಮೊಮ್ಮಗನ್ ಹಾಳದ ಕಾರಣ ನೀವು ಇಲಾಬಾರ್ದತ್ ಏನ ಕೆಡಿಸ್ತೀರಿ ಎಲ್ಲ ಹಂಗ ಹಿಂಗ. ಅಲ್ಲೆಲ್ಲ ಸುಳ್ಳ ಮಗ ನೀನೇನಾರ ನಮ್ಮ ಮಾತ್ಕೇತಿಯ ನಾವ್ ನಿನ್ ಕೆಡಿಸ್ತೀವಿ, ನೀ ನಮ್ಮನ್ ಕೆಡಿಸ್ತೀಯ. ನೀನೇನ್ ಕಮ್ಮಿ ಸಾಚ ಸುದ್ದ ಇದ್ ಮನುಷ್ಯದ ಏನ್ಲಿ. ನಿಮ್ಮಮ್ಮ ಬೈಯ ಹೊರ್ತಕ್ಕ ವಾಪಸ್ ಅನ್ಬೇಕಂತ ಮಾಡಿದ್ವಿ. ಏನ ದೋಸ್ತಾನಿ ಕೆಡಿಸ್ಕೋಬಾರ್ದು ಯಾಕೆ ಬೈ ಬಡ್ಡಿಕನ್ ಸುಮ್ಬಿಟ್ಟಿ ನೋಡು. ನಮ್ಮಮ್ಮ ಹಂಗಲ್ಲಿ ಒಟ್ಟೆ ಮೊದ್ಲಿಂದ ಹಿರಿಯ ಮನುಷ್ಯರು ಹಂಗ ಅನ್ನದ ಬೈಯದ ಏನಪ್ಪ ನಿನ್ಗೇನ್ ಬೈದ ನೀನೆಲ್ಲ ಸೊಯ್ಬಿಟ್ಟೇನೆ ಏನಾರ ನಿಮ್ಮ ಬೈಯಲ್ಲ ನನಗ ಹಂಗಪ್ಪ. ಅಲ್ಲ ನಾನೇನ್ ಕೆಟ್ಟತಿಲ್ಲ ನೀವು ಕೆಟ್ಟರಲ್ಲ. ಏನೋ ದೋಸ್ತ ನೀವು ಒಟ್ಟು ಮಾತಾಡ್ತೀವಿ, ಅಲ್ಲೆಲ್ಲ ಮಾತಾಡಕ್ಕಾಗಲ್ಲ. ಒಟ್ಟು ಊಟ ಕುತ್ಕೊಂಡು ಒಟ್ಟು ಮಾತಾಡ್ತೀವಿ ಅಂತ ಬರ್ತೀವಿ ಅಷ್ಟೇ. ಹೋಲ್ಬಿಡು. ಅದು ಏನೋ ನಿಮ್ಮ ಅಣ್ಣಗೆ ಏನೋ ಮದ್ವಿ ಫಿಕ್ಸ್ ಮಾಡಿದ್ರಂತಲೇ. ನಮ್ಮ ಮಾವನ ಮಗಳನ್ನ ಮದ್ವಿ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾರ ನಮ್ಮ ಮನ್ಯಾಗ. ನಮ್ಮನೆಗೆ ಎಲ್ಲೆಲ್ಲಿ ಮನ್ಸಿಲ್ಲ. ಆಮೇಲೆ ಆಕೆ ಓದಿಲ್ಲ ಅಂತ. ಚಂದ ಅದಾಳ, ಆದ್ರೆ ಓದಿಲ್ಲ ಅನ್ನೋ ಒಂದು ಕಣಕ ನೋಡ್ತಿಲ್ಲ ನಮ್ಮ ಅಣ್ಣ ಬುಕ್ಕದಂದುಗಳ ಓದ್ ಏನೇನೋ ದೊಡ್ಡ ಆಫೀಸರ್ ಬೇರೆ ಆಗ್ಬಿಟ್ಟಾನ. ಈಗ ಹಿಂಗ ಕಲಿಲಾರ್ದು ಹುಡುಗಿನ ಮಾಡ್ಕೊಂಡ್ರ ಮತ್ತೆ ನಾಳೆ ಎಲ್ಲಾರು ಹೋಗ್ಬೇಕಾಗತ್ತೆ. ಮರ್ಯಾದಿ ಪ್ರಶ್ನೆ ನೋಡು ಒಲ್ಲ ಅಂತ ಗಂಟು ಬಿದ್ದಾನೆ. ಆದ್ರೆ ಏನ್ ಮಾಡಪ್ಪ ನಮ್ಮ ಮನ್ಯಾಗ ಮಾಡ್ಕೊಂಡ್ರೆ ಅಕ್ಕಿನ ಮಾಡ್ಕೋಬೇಕಂತಂದು ಮೊನ್ನೆ ನಮ್ಮ ಅಪ್ಪನ ಉರ್ಲಾ ಹಾಕೊಳಕ್ ಹೋಗಿದ್ರು. ಯಪ್ಪ ಅದೊಂದು ದೊಡ್ಡ ಕತೆ ಆಗಿತ್ತು. ನಾ ಇದ್ದಿಲ್ಲ ಅವತ್ತು ಮನ್ಯಾಗ. ಅದಕ್ಕೆ ಈಗ ನೋಡಿದ್ರೆ ಹಿಂಗ ಅನ್ನಕತ್ತಾರ. ಒಪ್ಕೊಂಡ ತೀಮೋ ತಂದೆ ತಾಯಿ ಮಾತಿ ಕಟ್ಟು ಬಿದ್ದು ಆಕಿನ ಮಾಡ್ಕೊಳಕ್ ಒಪ್ಕೊಂಡನ. ಮದ್ವಿನೂ ಭಾಳ ಏನ್ ದಾಮ್ ಧೂಮ್ ಮಾಡಂಗಿಲ್ಲ, ಸರಳವಾಗಿಲ್ಲ. ಒಂದ್ 4 ಮಂದಿ ಓಣ್ಯಾಗ ಗೊತ್ತಿದ್ದರು ಎಲ್ಲ ಅಂತಂದು ಒಂದ್ ಗುಡಿಯಾಗ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾರ. ಹೌದು, ನನ್ನ ಮಕ್ಳು ಮತ್ತೆ ತಮ್ಮಂದು ಶುರು ಮಾಡ್ತಾರೆ. ನಿನಗೆ ಹೆಂಗ ಇರ್ಬೇಕು ಹುಡುಗಿ, ಏನಾದ್ರು ನೀನು ಲವ್ ಮಾಡ್ಕೊಂಡು ಏನ್ ಮತ್ತೆ ಕಾಲೇಜ್ನಾಗ ಹಂಗಿದ್ರೆ ಹೇಳು, ನಾವು ಸಪೋರ್ಟ್ ಮಾಡ್ತೀವಿ. ಅಯ್ಯೋ ನಾನ ಲವ್ ಈಗ ಮಾಡಿಲ್ವೋ ಮರಯ್ಯ. ಈಗ ಮಾಡ್ಬೇಕಂತ ಮನಸ್ನ್ಯಾಗ ಬಂದೈತೆ ಅಂದ್ರೂ ಆಗುತ್ತೋ ಇಲ್ಲೋ. ಹಿಂದ್ ಮಾಡಿಲ್ಲ ಈಗ ಮಾಡ್ಬೇಕಂತ ಮಾಡ್ಕೊಂಡಿ ಅಂದ್ರೆ ಏನೇನ್ ಮಾತನಾಡ್ತ ಈಗ ಮಾಡ್ಬೇಕಂತೀಯ. ಅಲ್ಲ ಹೆಂಗಿರ್ಬೇಕು ಅಂತ ಏನಾರ ಐತೆ ಅಂತಲ್ಯಾಗ. ಮರಯ್ಯ ನನ್ಗೆ ನಮ್ಮ ಅಣ್ಣ ನೀತಿ ಹಂಗ ಹಳ್ಳಿಗೋಗಿರ್ಬಾರ್ದು. ಒಳ್ಳೆ ಒಂಥರ ಮಾಡರ್ನ್ ಆಗಿರ್ಬೇಕು. ನಾನು ಹೆಂಗದಿ ನೋಡು ಮಾಡರ್ನ್ ಆಗಿ ಹಂಗಿರ್ಬೇಕು ನನಗೂ ಹುಡುಗಿ. ಅದಕ್ಕೆ ಅಂತ ಹುಡುಗಿ ನೋಡಿ ಲವ್ ಮಾಡಿ ಮದ್ವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡೀನಿ. ಅಲ್ಲಲ್ಲಿ ಉಸುಳೆ ಮಗ ನಿಮ್ಮ ಅಣ್ಣಗನ ಮನೆಯನ್ನಕ್ಕಿಂತ ತಗೊಂಬಂದ ಅಂತ ಹಳ್ಳಿಗೆ ಮಾರು ಓದಿಲ್ಲ ಅನ್ನಕ್ಕಿಂತ ಮದ್ವೆ ಮಾಡಕತ್ತಾರ. ಇನ್ ನಿನಗೂ ಅಂತದ ಯಾವ್ದಾರು ತೊಗೊಂಡ್ ಕಟ್ತಾರ. ನಿನಗೇನಾರು ಮಾಡನ್ ಕಟ್ಬೇಕಂತ ಏನಾರ ಅನ್ಕೊಂಡ್ರು ನೀ ಅನ್ಕೊಂಡು ಅವ್ರು ನಿಮ್ಮ ಮನೆಯಾಗ ಹೋಗ್ಬೇಕಲ್ಲ. ಅಯ್ಯ ಹಂಗೇನಿಲ್ಲೋ ಮರಯ್ಯ. ಅದೇನಂದ್ರ ಮೊದಲ ನಮ್ಮ ಅಣ್ಣ ಹುಟ್ಟತ್ಲೆ ಆಕಿ ಹಿಂದೆ ಹುಟ್ಟಾಳ. ಒಬ್ರಿಗೊಬ್ರು ಮಾತಾಡ್ಕೊಂಡ್ರ ನಿನ್ ಮಗಗ ನನ್ ಮಗಳು, ನನ್ ಮಗಳ ನಿನ್ ಮಗ ಅಂತಂದು
ಅದು ಮಾತಿ ಕಟ್ಟು ಬಿದ್ದು ಮತ್ತೆ ಈಗ ಬಿಡುಗಡಿಲ್ಲಲ್ಲ, ನೇಮಿಸಿ ಹೆಸರಿಟ್ಟು ಇವರೇ ಇವ್ರ ಗಂಡ ಹಿಂತಿ ಅಂತ ಅನ್ಕೊಂಡ್ಬಿಟ್ರಲ್ಲ, ಅದ್ರ ಸಲ ಒತ್ತಾಯ ಮಾಡಿ ಅದಕ್ಕೆ ಮಾಡಕತ್ತಾರ. ಈಗ ನನಗೆ ಬಿಂದಾಸಪ್ಪ, ನನಗೆ ಯಾವ ಅಬ್ಜೆಕ್ಷನ್ ಇಲ್ಲ. ನಾನು ಯಾರು ಮಾಡ್ಕೊಂಡು ಹೋದ್ರೆ ಇವ್ರು ಹೋಗಿ ಏನಾರು ಮಾಡ್ಕೋಗಪ್ಪ ಅಂತಾರ, ಅವ್ರಿಗೆ ಮಾತ್ರ ಅದು ಬಿಡುಗಡಿಲ್ಲದ್ದು. ಓಹೋ, ಅಂದ್ರೆ ನೀನು ಫ್ರೀ ಬರ್ಡ್ ಹಂಗೆ ಹೆಂಗ್ ಬೇಕಂಗೆ ಇಚ್ಛೆ ಬಂದಂಗೆ ಹಾಡ್ಬೋದು. ಆತಾಯ್ತು. ಅಂದ್ರೆ ಏನೀಗ ಹೊಸ ಹಕ್ಕಿ ಗಾಳ ಹಾಕಕ್ ಹುಡ್ಕಕ್ ಹೋಗ್ಬೇಕು ಹಂಗಿದ್ರೆ. ಮರೆ ಅಂತ ಒಂದ್ ಚಂದ ಅಂತ ಮಾಡರ್ನ್ ನೋಡಿ ಸಿಕ್ಕ್ರೆ ಬಿಡ ಮಗನ ಅಲ್ಲ, ಒಟ್ಟಿಲ್ಲರಿದ್ರೆ ಹೆಲ್ಪ್ ಮಾಡ್ಲಿ. ಆಯ್ತು ಬಿಡಪ್ಪ, ದೋಸ್ತು ಕಲ್ಯಾಣ ಕಾರ್ಯ ಮಾಡಕ್ಕೆ ಗೆಳೆಯರ್ ನಾವು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹಿಂಗ ಇವತ್ತಿಲಿಂದನ ಕಾರ್ಯಕ್ಕೆ ಜಾರಿ ತಂದ್ಬಿಡ್ತೀವಿ. ಎಲ್ಲರಿರ್ಲಿ ಕಣ್ಣಿಟ್ಟು ನಮ್ಮ ದೋಸ್ತಿಗೆ ಸೂಟ್ ಹಾಕೊಳ್ಳಂದ್ರೆ ಬಾರ್ಲಿ ಹಕ್ಕಿ ಸಿಕ್ಬಿಟ್ಟೈತಿ, ಕಾಳು ಹಾಕ್ ಅಂತ ಕರ್ಬಿಡ್ತೀವಿ. ಆಯ್ತಪ್ಪ, ದೋಸ್ತು ಕಲ್ಯಾಣ ಮಾಡಿ ಕಲ್ಯಾಣ ಕಾರ್ಯಕ್ಕೆ ನಿಮ್ ಸಹಾಯ ಇರ್ಲಪ್ಪ. ಆಯ್ತು ಬಾರ್ಲಿ, ಯಾರ್ಯಾರಿಗೆ ಮಾಡ್ತೀವಿ ಅಂತ ದೋಸ್ತು ಮಾಡಲ್ಲ. ಬರ್ರಿ ಇದು ಗಿರ್ಮಿಟಿ ಚಾತಿ ನನ್ ಬರೀ ಹೊಟ್ಟೆ ಶೋದಂಗಾಗೈತಿ ಯಾಕೆ ಸಾಯಂಕಾಲ. ಹೌದು ನೋಡ್ಲಿಪ್ಪ, ಈ ಚಳಿಗೆ ಜಿಕ್ಕಿ ಹೊಟ್ಟೆ ಸುಡ್ತೈತಿ. ನಡ್ರಿ